2019 ಅಲ್ಲಿ ಇನ್ನೂ ಒಂದು ಕ್ವಶನ್ ಇದೆ ಇನ್ಕಮ್ ಫ್ರಮ್ ಸ್ಯಾಲರೀಸ್ ಅಲ್ಲಿ 18 ಫ್ರಮ್ ದ ಫಾಲೋಯಿಂಗ್ ಇನ್ಫಾರ್ಮೇಶನ್ ಕ್ಯಾಲ್ಕುಲೇಟ್ ಇನ್ಕಮ್ ಫ್ರಮ್ ಸ್ಯಾಲರಿ ಆಫ್ ಮಿಸ್ಟರ್ ಆನಂದ್ ಅಸೆಸ್ಮೆಂಟ್ ಇಯರ್ 24-25 ಬೇಸಿಕ್ ಸ್ಯಾಲರಿ 40,000 ಪರ್ ಮಂತ್ BA 60% ಆಫ್ ಬೇಸಿಕ್ ಫಾರ್ಮಿಂಗ್ ಪಾರ್ಟ್ ಆಫ್ ಸ್ಯಾಲರಿ ಅಂದ್ರೆ ಅರ್ಧ ಏನೋ ರಿಟೈರ್ಮೆಂಟ್ ಬೆನಿಫಿಟ್ ಗೆ ಬರುತ್ತೆ DA ಕಮಿಷನ್ 18,000 ಬೋನಸ್ 60,000 ಎಂಪ್ಲಾಯರ್ ಅಂಡ್ ಎಂಪ್ಲಾಯಿ ಕಾಂಟ್ರಿಬ್ಯೂಷನ್ ಟು SPF ಈಸ್ 15% ಆಫ್ ಸ್ಯಾಲರಿ ನೋಡಿ ಯಾವಾಗ ನೀವು SPF ಸ್ಟ್ಯಾಚ್ಯುಟರಿ ಪ್ರಾವಿಡೆಂಟ್ ಫಂಡ್ ಅಂತ ಕೇಳಿಸ್ಕೊತೀರಾ ಆವಾಗ ಎಂಪ್ಲಾಯಿದು ಎಂಪ್ಲಾಯರ್ ಇಬ್ಬರದು ಎಕ್ಸೆಪ್ಟೆಡ್ ರೆಕಗ್ನೈಸ್ಡ್ ಪ್ರಾವಿಡೆಂಟ್ ಫಂಡ್ ಅಂತ ಇದ್ರೆ ಮಾತ್ರ ಮೋರ್ ದ್ಯಾನ್ 12% ಇದ್ರೆ ಟ್ಯಾಕ್ಸ್ ಮಾಡಿ ಅರ್ಥ ಆಗ್ತಿದ್ಯಾ ಇಲ್ಲಿ ಏನಂತ ಇದೆಯಪ್ಪ SPF ಅಂತ ಇದೆ ಎಕ್ಸೆಪ್ಟೆಡ್ ಇಂಟ್ರೆಸ್ಟ್ ಕ್ರೆಡಿಟೆಡ್ ಟು SPF 12,000 at 10% ಇದು ಕೂಡ ಎಕ್ಸೆಪ್ಟೆಡ್ ಯಾಕಂದ್ರೆ SPF ಎಲ್ಲ ಎಕ್ಸೆಪ್ಟೆಡ್ CCA 500 per month, medical allowance 800 per month is provided with rent-free furnished house by the employer for whom when his employer paid rent 5,000 per month to the owner of the house. The cost of furniture is 1,20,000 rupees. Okay na ಇಲ್ಲಿ ಎಂಪ್ಲಾಯಿಗೆ ಕಂಪನಿಯವರು ಒಂದು ಮನೆ ಫ್ರೀ ಆಗಿ ಕೊಟ್ಟಿದ್ದಾರೆ ಬಟ್ ಆ ಮನೆ ಕಂಪನಿದಲ್ಲ ಕಂಪನಿನೇ ಬೇರೆಯವರಿಂದ 5,000 ರೂಪಾಯಿ ತಿಂಗಳಿಗೆ ಬಾಡಿಗೆ ತಗೊಂಡು 60,000 ರೂಪಾಯಿ ವರ್ಷಕ್ಕೆ ಕಂಪನಿನೇ ಬಾಡಿಗೆ ಕಟ್ಟಿ ಆ ಮನೆನ ಎಂಪ್ಲಾಯಿಗೆ ಏನ್ ಮಾಡಿದ್ದಾರೆ ಫ್ರೀ ಆಗಿ ಕೊಟ್ಟಿದ್ದಾರೆ ಮನೆ ಜೊತೆಗೆ 1,20,000 ರೂಪಾಯಿ ಅಷ್ಟು ಫರ್ನಿಚರ್ಸ್ ಕೂಡ ಫ್ರೀ ಆಗಿ ಯೂಸ್ ಮಾಡ್ಕೊಳ್ಳಪ್ಪ ಅಂತ ಕೊಟ್ಟಿದ್ದಾರೆ ಈಸ್ ಆಲ್ಸೋ ಪ್ರೊವೈಡೆಡ್ ವಿತ್ ಅ ಕಾರ್ ಲೆಸ್ ದ್ಯಾನ್ 1.6 ಲೀಟರ್ಸ್ ಕೆಪಾಸಿಟಿ ಬೋತ್ ಫಾರ್ ಪರ್ಸನಲ್ ಅಂಡ್ ಅಫಿಷಿಯಲ್ ಯೂಸ್ ಆಲ್ ಎಕ್ಸ್ಪೆನ್ಸಸ್ ಕಾರ್ ಇನ್ಕ್ಲೂಡಿಂಗ್ ಡ್ರೈವರ್ ಪೇಡ್ ಬೈ ದಿ ಎಂಪ್ಲಾಯರ್ ನೋಡಿ ಒಂದ್ ಸಣ್ಣ ಕಾರ್ ಕೊಟ್ಟಿದ್ದಾನೆ 1,600 cc ಗಿಂತ ಕಡಿಮೆ ಇರತಕ್ಕಂತ ಕಾರ್ ಕೊಟ್ಟಿದ್ದಾರೆ ಕಂಪನಿ ಕಾರು ಎಕ್ಸ್ಪೆನ್ಸಸ್ ಕಂಪನಿ ಇದೆ ಡ್ರೈವರ್ ಕೊಟ್ಟಿದ್ದಾರೆ ಇವನೇನ್ ಮಾಡಿದ್ದಾನೆ ಅಫಿಷಿಯಲ್ ಪರ್ಪಸ್ ತಾನೇ ಯೂಸ್ ಮಾಡಬೇಕು ಅವನು ಆಫೀಸ್ಗೂ ಯೂಸ್ ಮಾಡಿ ಪರ್ಸನಲ್ಗೂ ಯೂಸ್ ಮಾಡಿದ್ದಾನೆ ಅದಕ್ಕೆ ಚಾರ್ಜ್ ಮಾಡ್ತೀವಿ ಎಷ್ಟು ಏನಂತ ಹೇಳ್ತೀವಿ ಫ್ರೀ ಟೆಲಿಫೋನ್ ಅಟ್ ಇಸ್ ರೆಸಿಡೆನ್ಸ್ ಬೈ ದಿ ಎಂಪ್ಲಾಯರ್ ವ್ಯಾಲ್ಯೂಡ್ ಅಟ್ 12,500 rupees ಇದು ಫುಲ್ಲಿ ಎಕ್ಸೆಂಪ್ಟೆಡ್ ಯಾವುದೇ ಟೆಲಿಫೋನ್ ಕನೆಕ್ಷನ್ ಕೊಡಿಸೋದಾಗ್ಲಿ ಟೆಲಿಫೋನ್ ಬಿಲ್ ಅನ್ನ ಎಂಪ್ಲಾಯಿ ಕಂಪನಿ ಕೊಟ್ಟಿದ್ದೆ ಆಗಲಿ ಅದು ಫುಲ್ಲಿ ಎಕ್ಸೆಂಪ್ಟೆಡ್ ಓಕೆನಾ ನೆಕ್ಸ್ಟ್ ಪಾಯಿಂಟ್ ಪ್ರೊಫೆಷನಲ್ ಟ್ಯಾಕ್ಸ್ ಪೇಡ್ ಬೈ ಹಿಮ್ ಇದು ಡಿಡಕ್ಷನ್ 16 ಅಲ್ಲಿ ಮಾತ್ರ ಬರುತ್ತೆ ಇನ್ನೆಲ್ಲೂ ಬರಲ್ಲ ಗಿಫ್ಟ್ ವೌಚರ್ ವರ್ತ್ ರೂಪೀಸ್ 12,500 ಇಶ್ಯೂಡ್ ಬೈ ದಿ ಎಂಪ್ಲಾಯರ್ ನೆನ್ನೆ ಹೇಳಿದ್ದೀನಿ ಗಿಫ್ಟ್ ವೌಚರ್ ಯಾವುದೇ ತರದ ಕೈಂಡ್ ಗಿಫ್ಟ್ ವಸ್ತುವಿನ ರೂಪದಲ್ಲಿ ಕೊಡ್ತಕ್ಕಂತಹ ಗಿಫ್ಟ್ ಅನ್ನ 5,000 ರೂಪಾಯಿವರೆಗೂ ಎಕ್ಸೆಂಪ್ಷನ್ ಕೊಡ್ತೀವಿ 5,000 ರೂಪಾಯಿ ಮೇಲ್ಪಟ್ಟಿದ್ರೆ ಟ್ಯಾಕ್ಸ್ ಮಾಡ್ತೀವಿ ಇಲ್ಲಿ 12,500 rupees ಮೈನಸ್ 5,000 7,500 ನ ಟ್ಯಾಕ್ಸ್ ಮಾಡ್ತೀವಿ ಅರ್ಥ ಆಯ್ತಾ ಸೊ ಇಷ್ಟೇ ಈ ಕ್ವಶನ್ ಅಲ್ಲಿ ಇನ್ನೇನು ಇಲ್ಲ ಈಗ ಇದಕ್ಕೆ ರೆಂಟ್ ಫ್ರೀ ಅಕಾಮಿಡೇಷನ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಅದನ್ನ ಏನ್ ಮಾಡಬೇಕು ಅಂತ ನಿಧಾನಕ್ಕೆ ಕ್ಲೀನ್ ಆಗಿ ಹೇಳ್ಬೋದು ಫಸ್ಟ್ ಬೇಸಿಕ್ ಸ್ಯಾಲರಿ 40,000 into 12 4,80,000 DA ಡಿಯರ್ನೆಸ್ ಅಲೋವೆನ್ಸ್ 60% ಆಫ್ ಬೇಸಿಕ್ ಅಂತ ಹೇಳ್ತಾನೆ 4,80,000 ಮೇಲೆ 60% 2,88,000 ನೋಡಿ ಎರಡು ಆವಾಗಲೇ ಮಾಡಿದ ಪ್ರಾರಂಭ ಇದೇ ತರ ಇದೆ ಬಟ್ ಸ್ವಲ್ಪ ಚೇಂಜಸ್ ಇದೆ ಕಮಿಷನ್ 18,000 ಏನು ಇಲ್ಲ ಅಂದ್ರೆ ಅದು ಒಂದು ವರ್ಷದ್ದು ಅಂತ ಅರ್ಥ ಬೋನಸ್ 60,000 ನೆಕ್ಸ್ಟ್ ಫಸ್ಟ್ ಇವೆಲ್ಲ ಮುಗಿಸೋಣ CCA ಅದನ್ನ ಆಮೇಲೆ ತಗೋಣ 500 into 12 6,000 ಆಮೇಲೆ ಮೆಡಿಕಲ್ ಅಲೋವೆನ್ಸ್ 800 into 12 9,600 ಕೆಲವು ಸರಿ ನಿಮ್ಗೆ ಫೂಲ್ ಮಾಡೋದಕ್ಕೆ 800 ರೂಪಾಯಿ ಮೆಡಿಕಲ್ ಅಲೈನ್ಸ್ ಕೊಟ್ಟಿದ್ದೀವಿ ಪರ್ ಮಂತ್ ಅಂತ ಬ್ರಾಕೆಟ್ ಅಲ್ಲಿ ಮೆಡಿಕಲ್ ಎಕ್ಸ್ಪೆನ್ಸಸ್ ಇನ್ಕರ್ಡ್ 5,000 ಅಂತ ಕೊಟ್ಟಿರ್ತಾರೆ ಆವಾಗ ನಾವೇನ್ ಮಾಡ್ತೀವಿ ಪಾಪ 9,600 5,000 ಖರ್ಚು ಮಾಡ್ಕೊಂಡವನೆ ಮೈನಸ್ ಮಾಡ್ಬಿಟ್ಟು 4,400 ತಗೋಬೇಡಿ ಮೆಡಿಕಲ್ ಅಲೋಯನ್ಸ್ ಕೊಡೋದು ಏನಕ್ಕಪ್ಪ ಮೆಡಿಕಲ್ ಟ್ರೀಟ್ಮೆಂಟ್ಗೆ ಎಂಪ್ಲಾಯಿಗೆ ಅವ್ರ ಫ್ಯಾಮಿಲಿಗೆ ರೋಗ ಬರ್ಲಿಲ್ಲ ಅಂತ ವರ್ಷ ಇಲ್ಲ ಯಾರಿಗೂ ಯೂಸ್ ಮಾಡ್ಕೋತಾನ ಇಲ್ಲ ರೋಗ ಬಂದಿದೆಯಲ್ಲ ಅಂತ ಕಂಪನಿ ಕೇಳ್ತಾನ ಇನ್ಕಮ್ ಟ್ಯಾಕ್ಸ್ ಕೇಳ್ತಾನ ಕೇಳಲ್ಲ
ಅದಕ್ಕೆ ನೀನು ಎಕ್ಸ್ಪೆನ್ಸಸ್ ಮಾಡಿರೋದನ್ನ ಯಾವುದೇ ಕಾರಣಕ್ಕೂ ಮೈನಸ್ ಮಾಡೋದಿಲ್ಲ. ಅರ್ಥ ಆಗ್ತಿದ್ಯಾ? ರೋಗ ಬಂದಿತ್ತು ಸರ್, ಸ್ಯಾಲಡ್ ಮಾತ್ರ ತಗೊಂಡೆ, ಅದಕ್ಕೊಂದು 10,000 ಖರ್ಚಾಯ್ತು, ಮಾಡಂಗಿಲ್ಲ. ಓಕೆನಾ? ನೆಕ್ಸ್ಟ್ ಅದಾದ್ಮೇಲಿಂದ ಇನ್ನೂ ಒಂದು ಪಾಯಿಂಟ್ ಯಾವ್ದೋ ಇದ್ದಂಗಿದೆ, ಮೆಡಿಕಲ್ ಅಲೋಯನ್ಸ್ ಆಯ್ತು. ಈಗ ಇದಕ್ಕೆ ಬರೋಣ, ಯಾವ್ದಕ್ಕೆ? CCA ಆಯ್ತಲ್ವಾ? 7ನೇ ಪಾಯಿಂಟ್ ಎಂಪ್ಲಾಯರ್, ಎರಡು ಒಟ್ಟಿಗೆ ಬರ್ಕೊಳ್ಳೋಣ. ಅಂಡ್ ಎಂಪ್ಲಾಯಿ ಕಾಂಟ್ರಿಬ್ಯೂಷನ್ ಟು SPF ಎಕ್ಸೆಂಪ್ಟೆಡ್, ಎರಡು ಒಟ್ಟಿಗೆ ಬರ್ಕೊಳ್ಳಿ. ಆಮೇಲೆ ನೋಡೋಣ. ಎಣ್ಣೆ ಇಂಟ್ರೆಸ್ಟ್ ಆನ್ SPF ಎಕ್ಸೆಂಪ್ಟೆಡ್. ಏನಪ್ಪ? ನೆಕ್ಸ್ಟ್ ರೆಂಟ್ ಫ್ರೀ ಫರ್ನಿಶ್ಡ್ ಅಕಾಮಿಡೇಷನ್. ಕರೆಕ್ಟ್ ಏನಪ್ಪಾ? ಫರ್ನಿಶ್ ಆಗಿರೋದು ಕೊಟ್ಟರು ಅಕಾಮಿಡೇಷನ್. ಈ ಸಬ್ಜೆಕ್ಟ್ ನನಗೆ ಗೊತ್ತಿಲ್ಲ ಎಷ್ಟು ಅಂತ, ಕ್ವಶನ್ ಮಾರ್ಕ್ ಹಾಕಿರೋಣ. ಅದಾದ್ಮೇಲೆ ಕಾರು, ವ್ಯಾಲ್ಯೂ ಆಫ್ ಕಾರ್ ನೋಡಿ, ಲೆಸ್ ದ್ಯಾನ್ 1600 cc ಕಾರ್ ಅಂತ ಹೇಳಿದ್ದಾರೆ. ಕರೆಕ್ಟಾ? ನೋಡಿ, 1600 cc ಗಿಂತಲೂ ಕಡಿಮೆ ಇರೋ ಕಾರ್ ಕೊಟ್ರೆ ಒಂದು ತಿಂಗಳಿಗೆ 1800 ರೂಪಾಯಿ ಟ್ಯಾಕ್ಸ್ ಮಾಡ್ತೀವಿ. ಯಾವಾಗ ಅಂದ್ರೆ ಎರಡು ಪರ್ಪಸ್ಗೆ ಯೂಸ್ ಮಾಡಿದ್ರೆ. ಅಫಿಷಿಯಲ್ ಮಾತ್ರ ಮಾಡಿದ್ರೆ ಎಕ್ಸೆಂಪ್ಟ್ ಮಾಡ್ತೀವಿ, ಎರಡಕ್ಕೂ ಯೂಸ್ ಮಾಡಿದ್ರೆ 1800 ರೂಪಾಯಿ ಒಂದು ತಿಂಗಳಿಗೆ. ಡ್ರೈವರ್ ಕೊಟ್ಟಿದ್ರೆ ಈ 1800 ರೂಪಾಯಿಗೆ 900 ರೂಪಾಯಿ ಆಡ್ ಮಾಡಿ 2700 ಇಂಟು 12 32,400 rupees ಟ್ಯಾಕ್ಸ್ ಮಾಡ್ತೀವಿ. ಅರ್ಥ ಆಯ್ತೇನಪ್ಪ? ನೆಕ್ಸ್ಟ್ ಇದಾದ್ಮೇಲಿಂದ ಅವ್ರಿಗೆ ಫ್ರೀ ಟೆಲಿಫೋನ್ ಕೊಟ್ಟು. ಕರೆಕ್ಟ್ ಏನಪ್ಪಾ? ಫ್ರೀ ಟೆಲಿಫೋನ್. ನಾನು ಆವಾಗಲೇ ಹೇಳಿದ್ದೆ ಎಕ್ಸೆಂಪ್ಟೆಡ್. ಕರೆಕ್ಟಾ? ಇದೇನಿದು? ಎಕ್ಸೆಂಪ್ಟೆಡ್. ನೆಕ್ಸ್ಟ್ ಪ್ರೊಫೆಷನಲ್ ಟ್ಯಾಕ್ಸ್ ಕೊಟ್ಟಿರೋದು ಬೇಕಾಗಿಲ್ಲ. ಗಿಫ್ಟ್ ವೌಚರ್ ನೋಡೋಣ. ಗಿಫ್ಟ್ ವೌಚರ್ ನೋಡಿ, 12,500 ರೂಪಾಯಿ ಗಿಫ್ಟ್ ಕೊಟ್ಟಿದ್ದಾರೆ. ಎಕ್ಸೆಂಪ್ಷನ್ ಬರೋದು 5,000 ರೂಪಾಯಿ. ಇನ್ನು 7,500 ರೂಪಾಯಿನ ಟ್ಯಾಕ್ಸ್ ಮಾಡೋಣ. ಕ್ಯಾಶ್ ಅಲ್ಲಿ ಕೊಟ್ಟರೆ ಸರ್, ಕ್ಯಾಶ್ ಅಲ್ಲಿ ಕೊಟ್ಟರು ಕೂಡ ಟ್ಯಾಕ್ಸ್ ಮಾಡ್ತಾರೆ. ಬಟ್ ಕ್ಯಾಶ್ ಅಲ್ಲಿ ಕೊಟ್ರೆ, ಕಂಪನಿ ಅವ್ರು ಕೊಟ್ರೆ ಅದನ್ನು ಕೂಡ ಟ್ಯಾಕ್ಸ್ ಮಾಡ್ತಾರೆ. ಅದು ಫುಲ್ ಅಮೌಂಟ್ ಟ್ಯಾಕ್ಸ್. ಅರ್ಥ ಆಗ್ತಿದೆ? ಫುಲ್ ಅಮೌಂಟ್ ಟ್ಯಾಕ್ಸ್. ಗಿಫ್ಟ್ ಅಲ್ಲಿ ಕೊಟ್ರೆ ಮಾತ್ರ 5,000ವರೆಗೂ. ಕ್ಯಾಶ್ ಗಿಫ್ಟ್ ಕೊಟ್ರೆ ಫುಲ್ಲಿ ಟ್ಯಾಕ್ಸ್. ಈಗ ನಾನು ಕಂಪ್ನಿಲಿ ಇದ್ದಾಗ ನಾನು ಕೆಲಸ ಚೆನ್ನಾಗಿ ಮಾಡ್ತೆ ಅಂತ ತಿಂಗಳಲ್ಲಿ ನನಗೆ HDFC ಅವಾಗ 5,000 ರೂಪಾಯಿದು ಕಾರ್ಡ್ ಕೊಟ್ಟಿತ್ತು, ಗಿಫ್ಟ್ ಕಾರ್ಡ್, ಗಿಫ್ಟ್ ಡೆಬಿಟ್ ಕಾರ್ಡ್. ಅದನ್ನ ಕ್ಯಾಶ್ ವಿತ್ಡ್ರಾ ಮಾಡಂಗಿಲ್ಲ. ನೀನು ಹೋಗಿ ATM ನಲ್ಲಿ ಪಿನ್ ಹಾಕ್ಬಿಟ್ಟು ಹೊಡೆಯಂಗಿಲ್ಲ, ಕ್ಯಾಶ್ ಬರೋಲ್ಲ. ಅದನ್ನ ಹೋಗಿ ನೀನೇನಾದ್ರೂ ವಸ್ತುನೇ ತಗೊಳ್ಬೇಕು. ಸೊ ಗಿಫ್ಟ್ ವೋಚರ್ ಅಂದ್ರೆ ಅದು. ಅರ್ಥ ಆಗ್ತೈತ್ಯಾ? ಈಗ ಮದುವೆ ಹೋಗ್ತೀಯಪ್ಪ, ಮದುವೆ ಹೋಗಿ ಅದು ಇದು ಗಿಫ್ಟ್ ತಗೊಳ್ಳೋ ಬದಲು ನೀನೇನ್ ಮಾಡ್ತೀಯ? ಯಾವಾಗ ಬ್ಯಾಂಕ್ ಹೋದಾಗ ಯೂಶಲ್ ಆಗಿ ಸಾವುಕಾರಲ್ಲ ಹಿಂಗೆ ಮಾಡೋದು. 1 ಲಕ್ಷ ರೂಪಾಯಿದು ಒಂದು 20,000 ಒಂದು 5 ಡೆಬಿಟ್ ಕಾರ್ಡ್ ತಗೊಂಡ್ಬರ್ತಾರೆ. ಏನದು ಗಿಫ್ಟ್ ಡೆಬಿಟ್ ಕಾರ್ಡ್ಸ್ ಅಂತ ಹೇಳ್ತಾರೆ. ಮದುವೆಗೆ ಹೋಗ್ತಾರೆ, ಒಂದು ಎನ್ವಲಪ್ ಕವರಲ್ಲಿ ಡೆಬಿಟ್ ಕಾರ್ಡ್ ಹಾಕ್ಬಿಟ್ಟು ಕೊಡ್ತಾರೆ. ಆ ಗಂಡ ಹೆಂಡತಿ ಹನಿಮೂನ್ ಹೋದಾಗ ಅದು ಏನ್ ಬೇಕೋ ಅದು ಹೆಂಡತಿ ಕೊಟ್ಟು ಸ್ವೈಪ್ ಮಾಡ್ಕೊಂಡು ಮರ ಮಾಡ್ಕೊಂಡು ಬರ್ತಾರೆ. ಅರ್ಥ ಆಗ್ತೈತೆ? ಇವೆಲ್ಲ ಇದೆ. ಇವಾಗೆಲ್ಲ ಮಾಡರ್ನ್ ಬ್ಯಾಂಕಿಂಗ್ ಸಿಸ್ಟಮ್ಸ್ ಗೊತ್ತಲ್ವಾ, ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ ಹೇಳಿ. ಸೊ ಈಗೆಲ್ಲ ಏನು ನೋ ಪೇಪರ್ ವರ್ಕ್, ನಥಿಂಗ್. ಡೆಬಿಟ್ ಕಾರ್ಡ್ ಕೊಡಕ್ಕಾಗುತ್ತಾ? ಈ ತರ ಗಿಫ್ಟ್ ಕಾರ್ಡ್ ಕೊಟ್ಬಿಟ್ರೆ, ಈಗ ದುಡ್ಡು ಕೊಟ್ರೆ ಏನ್ ಮಾಡ್ತಾರೆ? ಅದು ಯಾವ್ದೋ ಒಂದಕ್ಕೆ ಯೂಸ್ ಮಾಡ್ಬಿಡ್ತಾರೆ. ಗಿಫ್ಟ್ ಕಾರ್ಡ್ ಕೊಟ್ರೆ ಅವ್ರಿಗೆ ಏನ್ ಬೇಕೋ ಅದು ತಗೋತಾರೆ. ನಮ್ಗೆ ಏನ್ ಬೇಕೋ ಅದು ತಗೊಂಡೋಗಿ ಕೊಟ್ರೆ ಬೇಜಾರ್ ಮಾಡ್ಕೊತಾರೆ. ಈ ನೋಡೋ ಈ ಸಾವುಕಾರ ಇಂಥದ್ದು ಕೊಟ್ಟು ಅಂತಿರೋದು. ಅದೇ ಕಾರ್ಡ್ ಕೊಟ್ಬಿಟ್ರೆ ಅವ್ನಿಗೆ ಏನ್ ಬೇಕೋ ಅದು ತಗೋತಾನೆ. ಹೌದೋ ಇಲ್ವೋ? ಹಂಗೆ ಇದು ಕೂಡ ಅದೇ ತರ ಬರುತ್ತೆ. ಸುಮ್ಮನೆ ಜಸ್ಟ್ ನಾನು ಲೈವ್ಲಿ ಆಗಿರುತ್ತೆ ಅಂತ ಹೇಳಿದ್ದೀನಿ, ತಪ್ಪಾಗಿ ತಿಳ್ಕೊಬಿಡಿ. ಸೊ ಇಲ್ಲೆಲ್ಲ ಆಯ್ತು, ಇದೆಲ್ಲ ಆಯ್ತಲ್ವಾ? ಇನ್ನೇನಿದೆಯಪ್ಪ? ಇನ್ನೇನು ಇಲ್ಲ. ಈಗ ನಮ್ಗೆಲ್ಲ ಗೊತ್ತಿರೋದೀಗ ಏನ್ ಮಾಡ್ಬೇಕಪ್ಪ ಅಂದ್ರೆ, ರೆಂಟ್ ಫ್ರೀ ಅಕಾಮಿಡೇಷನ್ ಫರ್ನಿಶ್ಡ್ ಅದನ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಅದನ್ನ ಮಾಡಬೇಕು ಅಂದ್ರೆ ನಮ್ಗೆ ಸ್ಯಾಲರಿ ಫಾರ್ ರೆಂಟ್ ಫ್ರೀ ಅಕಾಮಿಡೇಷನ್ ಮಾಡಬೇಕು. ಇದು ದಯವಿಟ್ಟು ಕೇಳಿಸ್ಕೊಳ್ಬೇಕು, ತುಂಬಾ ತುಂಬಾ ಇಂಪಾರ್ಟೆಂಟ್. ಓಕೆನಾ? ಯಾವ ಊರಲ್ಲಿ ಮನೆ ಕೊಟ್ಟಿರೋದು ಅವ್ನಿಗೆ ಏನಾದ್ರು ಹೇಳಿದಾರ? ಏನಾದ್ರು ಹೇಳಿದಾರ? ಏನು ಹೇಳಿಲ್ವಾ? ಓಕೆ, ಏನು ಹೇಳಿದೆ ಅಂದ್ರೆ ತುಂಬಾ ಒಳ್ಳೇದು. ಓಕೆನಾ? ಸೊ ಏನಂದು ಹೇಳಿಲ್ಲ ಅಂತ ಹೇಳಿದ್ರೆ ಅಸ್ಯೂಮ್ ಮಾಡ್ಕೊಳ್ಳಿ ಅವರು ಅವನಿಗೆ ದೊಡ್ಡ ಸಿಟಿನಲ್ಲೇ ಕೊಟ್ಟಿದ್ದಾರೆ ಮನೆ ಅಂತ. ಓಕೆನಾ? ಎಲ್ಲಿ ಕೊಟ್ಟಿದ್ದಾರೆ?
ದೊಡ್ಡ ಸಿಟಿನಲ್ಲೇ ಕೊಟ್ಟಿದ್ದಾರೆ. ಆ ಸಿಟಿನಲ್ಲಿ 25 ಲಕ್ಷಕ್ಕಿಂತಲೂ ಪಾಪ್ಯುಲೇಷನ್, 40 ಲಕ್ಷಕ್ಕಿಂತಲೂ ಪಾಪ್ಯುಲೇಷನ್ ಜಾಸ್ತಿ ಇದ್ದಾರೆ ಅಂತ ಅನ್ಕೊಂಡು, ಹಂಗ ಅನ್ಕೊಂಡು ಸ್ಯಾಲರಿ ಫಾರ್ ದ ಪರ್ಪಸ್ RFE ಏನೇನ್ ಬರುತ್ತೆ ಅಂದ್ರೆ ಬೇಸಿಕ್ ಸ್ಯಾಲರಿ ಬರುತ್ತೆ. PA ರಿಟೈರ್ಮೆಂಟ್ ಬೆನಿಫಿಟ್ ಬರ್ತಾ ಇದೆ ಅಂತ ಹೇಳಿದಾರ, ಇಲ್ಲ ಅಂತ ಹೇಳ್ತಿದಾರ, ಹೇಳಿದಾರೆ, ಅದಕ್ಕೆ ಬರ್ಕೊಂಡಿದ್ವಿ. ಆಮೇಲೆ ಏನಿದೆ, ಕಮಿಷನ್ ಇದೆ, ಆಮೇಲೆ ಏನಿದೆ, ಬೋನಸ್ ಇದೆ, ಆಮೇಲೆ CCA ಇದೆ, ಆಮೇಲೆ ಮೆಡಿಕಲ್ ಅಲೋಯನ್ಸ್ ಇದೆ. ಕರೆಕ್ಟ್ ಏನಪ್ಪ? ಅದು ಬಿಟ್ಟು ಬೇರೆ ಯಾವುದೇ ಅಲೋಯನ್ಸಸ್ ಇಲ್ಲ. ಯಾವ್ದಾದ್ರು ಇದೆಯಾ? ಬರೀ ಅಲೋಯನ್ಸಸ್ ಮಾತ್ರ, ಅಲ್ಲಿರೋ ಅಮೌಂಟ್ ಇರೋದು ಮಾತ್ರ ತಗೋಬೇಕು. ಫಸ್ಟ್ 4,80,000 rupees, 2,88,000, 18,000 rupees, 60,000 rupees, 6,000 rupees, 9,600 rupees. ಇಷ್ಟು ಆಡ್ ಮಾಡಿದ್ರೆ ಎಷ್ಟಪ್ಪ ಬರುತ್ತೆ? 8,61,600. ಇದು ಸ್ಯಾಲರಿ ಫಾರ್ ದ ಪರ್ಪಸ್ ಆಫ್ ರೆಂಟ್ ಫ್ರೀ ಅಕಾಮಿಡೇಷನ್ ಬರುತ್ತೆ. ಈಗ ನಾವು ವ್ಯಾಲ್ಯೂ ಆಫ್ ರೆಂಟ್ ಫ್ರೀ ಅಕಾಮಿಡೇಷನ್ ಮಾಡಬೇಕು. ಇದು ಮಾಡಬೇಕಾದ್ರೆ ಫಸ್ಟ್ ಆಕ್ಚುಯಲ್ ರೆಂಟ್ ಪೇಡ್ ಬೈ ಕಂಪನಿ, ಆಕ್ಚುಯಲ್ ರೆಂಟ್ ಪೇಡ್ ಬೈ ಕಂಪನಿ ಎಷ್ಟಿದ್ಯಪ್ಪ? 5,000 ಒಂದ್ ತಿಂಗಳು ಕಂಪನಿಯವ್ರು ಕೊಟ್ಟೋನಂತೆ ಓನರ್ಗೆ. 12 ತಿಂಗಳಿಗೆ ಎಷ್ಟಪ್ಪ ಬರುತ್ತೆ? 60,000 ಬರುತ್ತೆ. ಇದು ಅಥವಾ ಓಕೆನಾ, ನಿಮಗೆ 10% ಆಫ್ ಸ್ಯಾಲರಿ, ಏನಿದು 10% ಆಫ್ ಸ್ಯಾಲರಿ ಫಾರ್ ಹೌ ಮೆನಿ ಮಂತ್ಸ್? 7 months. 10% of salary for 7 months. Correct? 15% of salary for 5 months. ಇದು ಓಲ್ಡ್ ರೂಲ್ಸ್, ಇದು ನ್ಯೂ ರೂಲ್ಸ್. ಓಕೆನಾ? ಇದು ಯಾವಾಗ ಅಂದ್ರೆ ಇಫ್ ಇಟ್ ಈಸ್ ಮೋರ್ ದನ್ 40 lakhs ಪಾಪ್ಯುಲೇಷನ್. ಏನಿದು ನೋಡಿ, ಓಲ್ಡ್ ರೂಲ್ಸ್ ಅಲ್ಲಿ ಏನಿತ್ತು ಗೊತ್ತಾ? 25 ಲಕ್ಷಕ್ಕಿಂತ ಜಾಸ್ತಿ ಪಾಪ್ಯುಲೇಷನ್ ಇದ್ರೆ 15% ಆಫ್ ಸ್ಯಾಲರಿ ಅಂತ ಹೇಳ್ತಾರೆ. ಅದು 1 ಸೆಪ್ಟೆಂಬರ್ ವರೆಗೂ ಇತ್ತು. ಎಲ್ವರೆಗೂ? 1 ಸೆಪ್ಟೆಂಬರ್. 1 ಸೆಪ್ಟೆಂಬರ್ ಇಂದ 25 ಲಕ್ಷ ಪಾಪ್ಯುಲೇಷನ್ ಏನ್ ಮಾಡ್ಬಿಟ್ರು? 40 ಲಕ್ಷ ಪಾಪ್ಯುಲೇಷನ್. ನೋಡಿ, 1 ಸೆಪ್ಟೆಂಬರ್ 2023 ನಲ್ಲಿ ರೂಲ್ಸ್ ಚೇಂಜ್ ಆಯ್ತು. ಅರ್ಥ ಆಗ್ತಿದ್ಯಾ? ಅಲ್ಲಿವರೆಗೂ ರೂಲ್ಸ್, ಇಲ್ಲಿವರೆಗೂ ರೂಲ್ಸ್ ಏನಿತ್ತು? 25 ಲಕ್ಷ ಪಾಪ್ಯುಲೇಷನ್ ಇದ್ರೆ 15% ಅಂತ ಹೇಳಿದ್ರು. ಸೆಪ್ಟೆಂಬರ್ ಅಂದ್ರೆ ಏಪ್ರಿಲ್, ಮೇ, ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್ ಇಲ್ಲ, ಸೆಪ್ಟೆಂಬರ್ ಇಲ್ಲ, ಆಗಸ್ಟ್ ವರೆಗೂ ತಗೊಳ್ಳಿ. ಏಪ್ರಿಲ್, ಮೇ, ಜೂನ್, ಜುಲೈ, ಆಗಸ್ಟ್ 5 ತಿಂಗಳು ಓಲ್ಡ್ ರೂಲ್ಸ್, 15%. ಓಕೆನಾ? ಅವಾಗ ಏನಿದ್ದು ಗೊತ್ತಾ? ಮೋರ್ ದ್ಯಾನ್ 25 lakhs ಪಾಪ್ಯುಲೇಷನ್ ಇದ್ರೆ 15% ಆಫ್ ಸ್ಯಾಲರಿ ಅಂತ ಇತ್ತು. ಎಷ್ಟಿತ್ತು? 15% ಆಫ್ ಸ್ಯಾಲರಿ. ಈಗ ನ್ಯೂ ರೂಲ್ಸ್ ಏನಾಗಿದೆ ಗೊತ್ತಾ? 40 lakhs ಗಿಂತಲೂ ಪಾಪ್ಯುಲೇಷನ್ ಜಾಸ್ತಿ ಇದ್ರೆ ಆವಾಗ 10% ಆಫ್ ಸ್ಯಾಲರಿ ಅಂತ ಹೇಳುತ್ತೆ. ಆಗ ಸೆಪ್ಟೆಂಬರ್ ಇಂದ ಮಾರ್ಚ್ಗೆ 7 months ಆಗುತ್ತೆ. ಈಗ ಸ್ಯಾಲರಿ ಫಾರ್ ದ ಪರ್ಪಸ್ ಬಂದು 8,61,600 ಇಂಟು 10/100 ಇಂಟು 7/12 ಎಷ್ಟು ಬರುತ್ತಪ್ಪ? 50,260. ಹಾಗೆ ಇಲ್ಲಿ 8,61,600 ಇಂಟು 15% ಇಂಟು 5/12 53,850. ಇವೆರಡು ಟೋಟಲ್ ಮಾಡಿದ್ರೆ 1,04,100. ಇವೆರಡರಲ್ಲಿ ಯಾವ ಕಡಿಮೆ ಇದೆಯಪ್ಪ? ವಿಚ್ ಎವರ್ ಈಸ್ ಲೋಯರ್. 60,000 ಕಡಿಮೆ ಇದೆ. ಕರೆಕ್ಟ್ ಏನಪ್ಪ? ಎಸ್ ಸರ್. ಇವೆರಡರಲ್ಲಿ ಯಾವ ಕಡಿಮೆ ಇದೆ? 60,000 ಕಡಿಮೆ ಇದೆ. ಇವೆರಡು ಟೋಟಲ್ ಮಾಡಿದ್ಮೇಲೆ ಇದು ಹಾಕು. ಇವೆರಡರಲ್ಲಿ ಯಾವ ಕಡಿಮೆ ಇದೆ? 60,000 ಇದೆ. ಇದಕ್ಕೆ 10% ಕಾಸ್ಟ್ ಆಫ್ ಫರ್ನಿಚರ್. ಫರ್ನಿಚರ್ ಎಷ್ಟು ರೂಪಾಯಿ ಕೊಟ್ಟಿರೋದು? 1,20,000. ಇದ್ರ ಮೇಲೆ 10% ಎಷ್ಟು ಬರುತ್ತೆ? 100,000. ಅದನ್ನು ಆಡ್ ಮಾಡಿ. ಅಲ್ಲಿಗೆ ಟೋಟಲ್ ಫರ್ನಿಶ್ಡ್ ಅಕಾಮಿಡೇಷನ್ ಎಷ್ಟು ರೂಪಾಯಿ ನಿಮಗೆ ಬೆನಿಫಿಟ್ ಬಂದಿದೆ? 72,000 ರೂಪಾಯಿ ಬೆನಿಫಿಟ್ ಬಂದಿದೆ. 72,000 ರೂಪಾಯಿ ಬೆನಿಫಿಟ್ ನ ಹಾಕೊಳ್ಳಿ. ಟೋಟಲ್ ಮಾಡಿ ಮಾಡಿದ್ರೆ ನಮಗೆ 0, 5, 9, 15, 8, 10, 12, 21, 27, 28, 36, 64, 7, 14, 20, 20, 21, 9,73,500. 9,73,500.
3 ಇದು ಹಾ, ಸರ್. ಓಕೆ 9,73,500. ಇದಕ್ಕೆ ಡಿಡಕ್ಷನ್ ಅಂಡರ್ ಸೆಕ್ಷನ್ 16 ಅಲ್ಲಿ ಸ್ಟ್ಯಾಂಡರ್ಡ್ ಡಿಡಕ್ಷನ್ 50,000. ನೋಡಿ ಪ್ರೊಫೆಷನಲ್ ಟ್ಯಾಕ್ಸ್ ಏನಾದ್ರು ಕಟ್ಟಿದಾನ? Yes. ಎಷ್ಟಿದೆ 450 per month. ಪರ್ ಮಂತ್? Yes, sir. 450 ಇಂಟು 12 5,400. 5,400. ಅಲ್ಲಿಗೆ ಟೋಟಲ್ 55,400 ರುಪೀಸ್ ಮೈನಸ್ ಮಾಡಿ ಬಂದಿರೋ ಅಮೌಂಟ್ ಅನ್ನ ಟ್ಯಾಕ್ಸ್ ಮಾಡಿ 9,18,100. ಇದನ್ನ ಇನ್ಕಮ್ ಫ್ರಮ್ ಸ್ಯಾಲರಿ. ಸರ್ ಯಾರಿಗೆ ಈ ರೂಲ್ಸ್ ಕ್ಲಿಯರ್ ಆಗಿ ಅರ್ಥ ಆಗಿದೆ? ಸಪೋಸ್ ಒಂದು ನಿಮಿಷ ಎಂದು ಕೇಳಿಸ್ಕೊತಾ ಇದ್ದೀರಾ? ಸಪೋಸ್ ಕಂಪನಿ ಅಕಾಮಿಡೇಷನ್ ಕಂಪನಿ ಸ್ವಂತದ್ದು ಅಂತ ಇಟ್ಕೊಳ್ಳಿ, ಆಗ ಈ ಪೋರ್ಷನ್ ಬರಲ್ಲ, ಇದು ಬರಲ್ಲ. ಯಾಕೆಂದ್ರೆ ರೆಂಟ್ ಆಕ್ಚುಯಲ್ ರೆಂಟ್ ಪೇಡ್ ಬೈ ಕಂಪನಿ ಇಲ್ಲ, ಯಾಕೆಂದ್ರೆ ಮನೆ ಯಾರ್ದು? ಕಂಪನಿ ಇದೆ. ಆವಾಗ ಈ ರೂಲ್ಸ್ ಮಾತ್ರ ತಗೋತೀವಿ. ಅವಾಗ ಎಷ್ಟು ಬರೋದು? 1,04,110 ರೂಪಾಯಿ. ಅದಕ್ಕೆ 10% ಆಡ್ ಮಾಡ್ತಾರೆ. ಮನೆ ಸ್ವಂತದ್ದಲ್ಲ, ಕಂಪನಿದು. ಕಂಪನಿನೇ ಬಾಡಿಗೆ ತಗೊಂಡಿರೋದ್ರಿಂದ ಎಷ್ಟು ಬಾಡಿಗೆ ಕಟ್ಟಿದ್ದಾನೆ ವರ್ಷಕ್ಕೆ, ಅದರಲ್ಲಿ ಈ ರೂಲ್ಸ್ ನ ಹಾಕ್ತೀವಿ. ಇದ್ರಲ್ಲಿ ಏನ್ ಬರುತ್ತೆ ಅಮೌಂಟ್ ಕಂಪೇರ್ ಮಾಡ್ತೀವಿ. ಇವೆರಡರಲ್ಲಿ ಯಾವ್ದು ಕಡಿಮೆ ಇದೆ ಅದನ್ನ ಟ್ಯಾಕ್ಸ್ ಮಾಡ್ತೀವಿ. ಅದಕ್ಕೆ ಫರ್ನಿಚರ್ ಕೊಡಿ. ಅರ್ಥ ಆಗ್ತಿದ್ಯಾ? ಸಪೋಸ್ ಅದೊಂದು ಪಾಯಿಂಟ್ ಕೊಟ್ಟಿಲ್ಲ ಅಂತ ಇಟ್ಕೊಳ್ಳಿ, ಏನು ರೆಂಟ್ ಪೇಡ್ ಬೈ ಕಂಪನಿ ಫಾರ್ ದ ಹೌಸ್ ಓನರ್ ಆ 5,000 ಅಂತ ಕೊಟ್ಟಿರ್ಲಿಲ್ಲ ಅಂದ್ರೆ ಈ ಪೋರ್ಷನ್ ಬರ್ತಾನೆ ಇರಲಿಲ್ಲ, ಜಸ್ಟ್ ಇಷ್ಟೇ ಇರ್ತಾ ಇತ್ತು. ಆವಾಗ ವ್ಯಾಲ್ಯೂ ಆಫ್ ರೆಂಟ್ ಫ್ರೀ ಅಕಾಮಿಡೇಷನ್ 10% ಸ್ಯಾಲರಿ ಫಾರ್ 7 months, 15% ಫಾರ್ 5 months ಆಫ್ ಸ್ಯಾಲರಿ. ಇದಕ್ಕೆ 12,000 ಆಡ್ ಮಾಡ್ತಾ ಇದ್ವಿ. ಅರ್ಥ ಆಗ್ತಿದ್ಯಾ? ಹಾ, ಸರ್. ಈಸಿ ಇದೆಯಲ್ವಾ? Easy. ಪ್ಲೀಸ್ 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 ಈ ರೂಲ್ಸ್ ಇದೇ ವರ್ಷನೇ ಇಂಟ್ರೊಡ್ಯೂಸ್ ಆಗಿರೋದು, ಮತ್ತೆ ನೆಕ್ಸ್ಟ್ ಇಯರ್ ಇರಲ್ಲ. ಯಾಕೆ ಹೇಳಿ ನೋಡೋಣ? Budget. ಸೆಪ್ಟೆಂಬರ್ ಆದ್ಮೇಲೆ 50 ಹಳೆ ಹೊಸ ರೂಲ್ಸ್ ಬರುತ್ತೆ ತಾನೆ. 10% ಮಾತ್ರ ಬರುತ್ತೆ. ಅವಾಗ 10% ಮಾತ್ರ ಇರುತ್ತೆ, 15% ಬರೋದೇ ಇಲ್ಲ. ಯಾಕೆಂದ್ರೆ ಅದು ಮಿಡ್ಲಲ್ಲಿ ಮಾಡಿರೋದು. ಅರ್ಥ ಆಗ್ತಿದ್ಯಾ? ಗಾಟ್ ಇಟ್ ಆರ್ ನೋ? Yes, sir. ಎಸ್ ಸರ್, ವೆರಿ ಗುಡ್ ಸರ್.